ಹೇಗಿದೀಯಮ್ಮ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಮ್ಮ? ನಿಜ ಹೇಳಮ್ಮ, ಕಣ್ಣನ್ ಕಾಪಾಡೋ ರೆಪ್ಪೆ ಥರ ಗಂಡ, ಮಗು ಹಾಗೆ ಪ್ರೀತಿಸೋ ಅತ್ತೆ, ಇವ್ರ ಜೊತೆಲಿ ನಾನು, ಇದಕ್ಕಿಂತ ನನ್ಗಿನ್ನೇನ್ ಬೇಕು? ಏನೋಮ್ಮ, ನಿನ್ನೊಂದು ಅನುಕೂಲವಾಗಿರೋ ಕುಟುಂಬಕ್ಕೆ ಸೇರ್ಸೋಕೆ ಇರ್ಬೇಕಾದ ಧೈರ್ಯ ಬಾಯಿ ನನ್ನಲ್ಲಿ ಇಲ್ದೆ ಹೋಯ್ತಲ್ಲಮ್ಮ. ನನಗೇನಾಗಿದೆಮ್ಮ? ಅನುಕೂಲವಾಗಿ ಇದ್ದೀನಿ. ಅದಿರ್ಲಿ, ಅಪ್ಪ ಯಾಕೆ ಬರ್ಲಿಲ್ಲ? ಅದು ಅರ್ಜೆಂಟಾಗಿ ಲಾರಿ ಕೆಲ್ಸದ ಅಂತ ಮೈಸೂರಿಗೆ ಹೋದ್ರು, ಅದಕ್ಕೆ ನಾನೇ ನಿನ್ನ ಗೌರಿ ಹಬ್ಬಕ್ಕೆ ಕರೆಯೋಣ ಅಂತ ಬಂದೆಮ್ಮ. ಈ ಅಮ್ಮಂಗೆ ನನಗಿಂತ ಅನಿಷ್ಟನೇ ಹೆಚ್ಚಾಗಿ ಹೋಯ್ತು. ಇಲ್ಲಮ್ಮ, ನಿಮ್ಮ ಅಮ್ಮನ ವಿಷಯ ನಿನಗೆ ಗೊತ್ತೇ ಇದೆ. ನನ್ನನ್ನು ಕರೆದ್ಲು, ನನಗಿಷ್ಟ ಇರಲಿಲ್ಲ, ನಾನು ಲಕ್ಷ್ಮಿನ್ ಕರೆದ್ಬಿಟ್ಟು ಬರ್ತೀನಿ ಅಂತ ಬಂದೆ. ಅಮೆರಿಕ ಗಂಡು ಬಂದಾಗ ಅವನ್ನ ಮರಳು ಮಾಡಿ ಬುಟ್ಟಿಗೆ ಹಾಕೊಳಕ್ ನೋಡಿದ್ಲು, ಈಗ ಅಮ್ಮನ ಬುಟ್ಟಿಗೆ ಹಾಕೊಳಕ್ ನೋಡ್ತಿದ್ದಾಳೆ. ಯಾರನ್ನ ಬುಟ್ಟಿಗೆ ಹಾಕೊಂಡ್ರೆ ಏನಮ್ಮ, ಅದೃಷ್ಟ ಅನ್ನೋದನ್ನ ಹುಟ್ಟತಲೆ ಬುಟ್ಟಿಗೆ ಹಾಕೊಂಡ್ ಬರ್ಬೇಕು. ಅದು ನಿನ್ನ ಹತ್ರ ಇದೆ, ನೀನ್ ಯಾಕೆ ತಲೆ ಕೆಡಿಸ್ಕೊತೀಯಾ? ನಿಜಪ್ಪ, ಇವಳು ಆ ಅನಿಷ್ಟನ ಹೊತ್ಕೊಂಡು ಹುಟ್ಟದೇ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಅಮೆರಿಕ ಗಂಡ ಜೊತೆ ಹಾರಾಡ್ತಾ ಇದ್ದೆ. ಈಗಲೂ ಕಾಲ ಮಿಂಚಿಲ್ಲಮ್ಮ. ಅವ್ರ ಅಕ್ಕ ಅಮೆರಿಕದಲ್ಲಿದ್ದಾರೆ, ನೀನ್ ಯಾವತ್ ಬೇಕಾದ್ರೂ ಹೋಗ್ಬೋದು. ನೋಡಮ್ಮ, ಇದನ್ನೆಲ್ಲ ಮರ್ತು ಗೌರಿ ಗಣೇಶ ಹಬ್ಬಕ್ಕೆ ಗಂಡ ಹೆಂಡತಿ ಇಬ್ರು ಬರ್ಬೇಕು.